ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ, ಬೆಂಬಲ ಬೇಕು. ಸೊ ಇವತ್ತು ಎರಡು ಪ್ರಮುಖ ಸುದ್ದಿಗಳಿವೆ. ಈ ಸುದ್ದಿಗಳ ಬಗ್ಗೆ ನಾನು ಮಾತನಾಡಬೇಕು. ಒಂದು, ಡಾಲರ್ ಎದುರು ರೂಪಾಯಿ ಕುಸಿತವಾಗ್ತಾ ಇದೆ. ಇದು ಸಾರ್ವಕಾಲಿಕ ಅತಿ ಹೆಚ್ಚಿನ ಕುಸಿತ. ಇನ್ನೊಂದು, ಸ್ವಾಮೀಜಿಯೊಬ್ಬವರು ತಮ್ಮ ಸಮುದಾಯದವರು ಮಕ್ಕಳು ಮಾಡುವ ಕಾಯಕದಲ್ಲಿ ನಿರತರಾಗಬೇಕು ಅಂತ ಕರೆ ನೀಡಿದ್ದಾರೆ. ಹವ್ಯಕ ಸ್ವಾಮೀಜಿ ಹವ್ಯಕ ಇದರಲ್ಲಿ ಒಂದು ಕಡೆ ಆರ್ಥಿಕ ಕುಸಿತ, ಇನ್ನೊಂದು ಕಡೆ ಮಕ್ಕಳ ಮಾಡುವ ಕಾಯಕ. ಈ ಎರಡು ವಿಚಾರದ ಬಗ್ಗೆ ಮಾತನಾಡಬೇಕು. ಮೊದಲು ಡಾಲರ್ ಕುಸಿತದ ಬಗ್ಗೆ ಮಾತನಾಡೋಣ. ರೂಪಾಯಿ ಡಾಲರ್ ಎದುರು ಕುಸಿತಿದೆ. ಇದು ಸಾರ್ವಕಾಲಿಕ ಕನಿಷ್ಠ ಮಟ್ಟ ಅಂತ. ಸೊ ಭಾರತೀಯ ಕರೆನ್ಸಿ ತನ್ನ ಮೌಲ್ಯವನ್ನು ಕಳೆದುಕೊಳ್ತಾ ಇದೆ. ಶುಕ್ರವಾರ ಒಂದನೇ 21 ಪೈಸೆಯಷ್ಟು ಕುಸಿತವನ್ನು ಕಂಡಿತು. ಸೊ ನಿನ್ನೆ ಸುಮಾರು ಸಂಜೆ ಹೊತ್ತಿಗೆ 85 ರೂಪಾಯಿ 48 ಪೈಸೆ ಆಗಿತ್ತು ಡಾಲರ್ ಎದುರು. ಸೊ ಇದರಿಂದ ಒಟ್ಟಾರೆಯಾಗಿ ಡಾಲರ್ ಕೊರತೆ ಏನಿದೆ ಅದು ಹೆಚ್ಚುತ್ತಿದೆ ಅಂತ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಮಾರುಕಟ್ಟೆ ಓದಿದ್ದವರ ಪ್ರಕಾರ 2025ರಲ್ಲೂ ಕೂಡ ಈ ಕುಸಿತ ಮುಂದುವರಿಯಬಹುದು. 2025ರಲ್ಲೂ ಈ ಕುಸಿತ ಮುಂದುವರಿಯುತ್ತೆ ಅಂತ. ಸೊ ಆರ್ಥಿಕ ನಿರ್ವಹಣೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಸೋತಿದ್ದಾರ ಅಂತ. ಅವರ ಯಜಮಾನರು ಹೇಳುವ ಪ್ರಕಾರ ಅವರ ಆರ್ಥಿಕ ತಜ್ಞರು, ನನ್ನ ಹೆಂಡತಿಗೆ ಅಂಥದ್ದು ಗೊತ್ತಿಲ್ಲ, ತಲೆಬುಡ ಅಂತ. ಅವ್ರಿಗೆ ಗೊತ್ತಿಲ್ಲ ನನಗೆ. ಒಟ್ಟಾರೆ ಈರುಳ್ಳಿ ಬಗ್ಗೆ ಮಾತನಾಡ್ತಾರೆ ಅವರು, ಬೆಳ್ಳುಳ್ಳಿ ಬಗ್ಗೆ ಮಾತನಾಡ್ತಾರೆ. ಈರುಳ್ಳಿ ನಿರ್ಮಲಕ್ಕ. ಸೊ ಈರುಳ್ಳಿ ನಿರ್ಮಲಪ್ಪ ಇನ್ನೂ ಹ್ಯಾಂಗೆ ಹ್ಯಾಂಡಲ್ ಮಾಡ್ತಾರೆ ನೋಡಬೇಕು. ರಿಸರ್ವ್ ಬ್ಯಾಂಕಿಗೆ ಹೊಸ ಗವರ್ನರ್ ಬಂದಮೇಲೆ ಸೊ ರಿಸರ್ವ್ ಬ್ಯಾಂಕ್ ಇದರಲ್ಲಿ ಮಧ್ಯಪ್ರವೇಶ ಮಾಡುತ್ತಾ, ಏನು ಮಾಡುತ್ತೆ ಅನ್ನೋದು ಕುತೂಹಲಕರವಾದ. ಲೆಟ್ ಅಸ್ ವೇಟ್ ಅಂಡ್ ಸಿ. ನಾನು ಮಾತನಾಡ್ತಾ ಇರೋದು ಇನ್ನೊಂದು ವಿಚಾರ. ಅದು ನಿನ್ನೆ ನಡೆದಂಥ ಹವ್ಯಕರ ತೃತೀಯ ಕಾಣುತ್ತೆ 3ನೇ ವಿಶ್ವ ಸಮ್ಮೇಳನ ನಡೆದದ್ದು. ಅಲ್ಲಿಯ ಸ್ವಾಮೀಜಿ ಕರೆ ನೀಡಿದ್ದು. ಒಂದನೇದಾಗಿ, ನಿನ್ನೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ತೀರಿಕೊಂಡ ದಿನ ನಿನ್ನೆ ಎಲ್ಲ ದುಃಖ ತಪ್ತರಾಗಿದ್ದಾಗ ಇವರು ಸಮಾವೇಶವನ್ನು ನಡೆಸಿದ್ದು ಹೇಗೆ? ಕನಿಷ್ಠ ಈ ದೇಶದಲ್ಲಿ 10 ವರ್ಷಗಳನ್ನು ಆಡಳಿತ ನಡೆಸಿದಂಥ ಒಬ್ಬ ಮಾಜಿ ಪ್ರಧಾನಿ ಅಸುನೀಗಿದಾಗ ಆ ಒಂದು ಸಮಾವೇಶವನ್ನು ಮುಂದಕ್ಕೆ ಹಾಕುವಷ್ಟು ಕನಿಷ್ಠ ಜವಾಬ್ದಾರಿ ಕೂಡ ಈ ಸಮಾವೇಶವನ್ನು ನಿರ್ವಹಣೆ ಮಾಡದಂಥ ಹವ್ಯಕ ಬ್ರಾಹ್ಮಣರಿಗೆ ಇರಲಿಲ್ವಾ? ದಿಸ್ ಇಸ್ ಮೈ ಕ್ವಶನ್. 3 ದಿನಗಳ ಕಾಲ ಅಂತೆ. ಸೊ ಇಂಥ ಒಂದು ಸಮಾವೇಶ, ಸರ್ಕಾರ ಶೋಕಾಚರಣೆಯನ್ನು ಘೋಷಿಸಿರುವಾಗ ಈ ಸಮಾವೇಶ ನಡೆಯದಂತೆ ನೋಡಿಕೊಳ್ಳಬೇಕಾದ್ದು ಕೂಡ ಸರ್ಕಾರದ ಕರ್ತವ್ಯ ಆಗಿತ್ತು. ಇವತ್ತು ನನಗೆ ಗೊತ್ತಿದ್ದ ಕೆಲವು ಶಾಲೆ ಕಾಲೇಜುಗಳು ಕೂಡ ದಟ್ ಅವ್ರದ್ದೇನೋ ವಾರ್ಷಿಕೋತ್ಸವ ಇನ್ನೊಂದು ನಡೆಸೋ ಚಾನ್ಸಸ್ ಇದೆ. ಸರ್ಕಾರ ಏನು ಮಾಡ್ತಾ ಗೊತ್ತಿಲ್ಲ. ಗೌರ್ಮೆಂಟ್ ಶುಡ್ ಆ್ಯಕ್ಟ್. ಸೊ ಈ ವಿಚಾರಕ್ಕೆ ಬರ್ತೀನಿ. ಈ ಸಮಾವೇಶದಲ್ಲಿ ಆ ಸಮುದಾಯ ಸ್ವಾಮೀಜಿಗಳು ನೀಡಿದ ಕರೆ, ಹವ್ಯಕರು ಕನಿಷ್ಠ 3 ಮಕ್ಕಳನ್ನು ಹೆರಬೇಕು. ಸೊ ಅದ್ರ ಜೊತೆಗೆ ಇನ್ಯಾರೋ ಕಂಚಿ ಸ್ವಾಮೀಜಿ ಅತಿ ಹೆಚ್ಚು ಮಕ್ಕಳನ್ನು ಹೆತ್ತವರಿಗೆ ವೀರಮಾತೆ ಅಂತ ಪ್ರಶಸ್ತಿ ಕೊಡ್ತಾರಂತೆ ಕಂಚಿ ಮಠ ಬ್ರಾಹ್ಮಣರಲ್ಲಿ. ಅದೇ ರೀತಿ ತಮಗೂ ಕೊಡುವ ಆಸೆ ಇದೆ ಅಂತ ಹೇಳಿದ್ದಾರೆ. ಹವ್ಯಕರಲ್ಲಿ ಯಾರು ಅತಿ ಹೆಚ್ಚು ಮಕ್ಕಳು ಮಾಡ್ತಾರೋ ಆ ತಾಯಂದಿರಿಗೆ ವೀರಮಾತೆ ಅಂತ ಹೆಸರು ಕೊಟ್ಬಿಟ್ಟು ಆ ಮಕ್ಕಳನ್ನು ಮಠನೇ ದಟ್ ಅವ್ರನ್ನ ತೆಗೆದು ವಿದ್ಯಾಭ್ಯಾಸ ಮಾಡಿಸೋದು ಇನ್ನೊಂದು ಮಾಡ್ತಾರಂತೆ. ಇಲ್ಲಿ ಕೆಲವು ಪ್ರಶ್ನೆಗಳಿವೆ ಇದ್ರ ಬಗ್ಗೆ ಮಾತನಾಡೋದು. ಒಂದು, ಬ್ರಾಹ್ಮಣರ ಉಳಿದ ಸಮುದಾಯದವರು ಈ ಕಾಂಪಿಟೇಷನ್ ಮೇಲೆ ದಟ್ ವೈಷ್ಣವರು, ಬ್ರಾಹ್ಮಣರು, ಈ ಸ್ಮಾರ್ಥ ಬ್ರಾಹ್ಮಣರಲ್ಲಿ ಬೇರೆ ಬೇರೆ ಇರೋ ಗುಂಪುಗಳು, ಇವರೆಲ್ಲ ಮಕ್ಕಳು ಮಾಡುವ ಕಾಯಕದಲ್ಲಿ ನಿರತರಾಗಬಹುದು. ಯಾಕಂದರೆ ಮಠ ಅವರಿಗೆ ನೆರವೇರುತ್ತೆ.
ಸೊ 24/7 ಅವ್ರ ಮಕ್ಕಳು ಮಾಡಬೇಕು. ಯಾಕಂದರೆ ಅವರು ಹವ್ಯಕರ ಜನಸಂಖ್ಯೆಯನ್ನು ಹೆಚ್ಚು ಮಾಡಬೇಕಂತೆ. ಹಾಗೆಯೇ ಉಳಿದ ಬ್ರಾಹ್ಮಣರೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಸೊ ಬ್ರಾಹ್ಮಣರನ್ನೇ ಅನುಕರಿಸುವ ಲಿಂಗಾಯತರು, ಒಕ್ಕಲಿಗರು ಕೂಡ ಈ ಮಕ್ಕಳು ಮಾಡುವ ಕಾಯಕದಲ್ಲಿ ನಿಂತ್ಕೋಬೋದು. ಅದಾದಮೇಲೆ ತಾವೇನು ಕಡಿಮೆ ಇಲ್ಲ ಅಂಥೇಳಿ ಬ್ಯಾಕ್ವರ್ಡ್ ಕ್ಲಾಸ್ನವರು ಮಕ್ಕಳು ಮಾಡೋಕ್ಕೆ ಶುರು ಮಾಡ್ಬೋದು. ಒಟ್ಟಾರೆ ಈ ದೇಶ ಮಕ್ಕಳು ಮಾಡುವವರಲ್ಲಿ ನಿರತರಾಗುತ್ತೆ. ಅದರ ನೇತೃತ್ವವನ್ನು ಸ್ವಾಮಿಗಳು ವಹಿಸ್ತಾರೆ. ಆಯಾ ಮಠಗಳ ಜಾತಿಗಳ ಸ್ವಾಮಿಗಳೇನಿದ್ದಾರೆ ಅವರು ಹೆಚ್ಚು ಹೆಚ್ಚು ಮಕ್ಕಳು ಮಾಡೋದವರಿಗೆ ಗೌರವವನ್ನು ಮಾಡ್ತಾರೆ. ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ನನಗೊಂದು ಪ್ರಶ್ನೆ ಇದೆ, ಮಕ್ಕಳು ಮಾಡೋದಷ್ಟು ಸುಲಭನಾ ಅಂತ. ಮಕ್ಕಳು ಮಾಡೋದಷ್ಟು ಸುಲಭ ಅಲ್ಲ ಅಂತ ಅನ್ಸುತ್ತೆ ನನಗೆ. ಅದ್ರ ಜೊತೆಗೆ ಈ ಹವ್ಯಕರಲ್ಲಿ ಇನ್ನೊಂದು, ಈಗ ಹೆಣ್ಣುಮಕ್ಕಳ ಕೊರತೆನೇ ಇದೆ. ಈ ಬಗ್ಗೆ ಸ್ವಾಮೀಜಿ ಮಾತಾಡಿಲ್ಲ. ಮದುವಾಗ ಅದು ಹಳ್ಳಿಗಳಲ್ಲಿರುವಂತಹ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳೇ ಸಿಗ್ತಾ ಇಲ್ಲ ಮದುವೆಗೆ. ಕೆಲವು ಕಡೆ ಈ ಲಿಂಗಾಯತರು ಮೇಲ್ಜಾತಿ ಇನ್ನೊಬ್ಬರನ್ನ ಹುಡುಕಿ ಮದುವೆ ಮಾಡ್ತಿದ್ದಾರೆ. ಈ ಬಗ್ಗೆ ಸ್ವಾಮೀಜಿ ಮಾತಾಡಲ್ಲ, ಬರೀ ಮಕ್ಕಳು ಮಾಡೋದ್ರ ಬಗ್ಗೆ ಮಾತಾಡ್ತಾರೆ. ಸೊ ಮೋಹನ್ ಭಾಗವತ್ ಅವರದ್ದು ಮಾತಾಡಿದ್ರು, ಹಿಂದೂಗಳೆಲ್ಲ ಮಕ್ಕಳು ಮಾಡಬೇಕು ಅಂತ. ಅದರ ಮುಂದುವರಿಕೆ ಇದು. ಅದೇ ನನಗನ್ಸುವುದು, ಮೊದಲನೇದಾಗಿ ಬಹುತೇಕ ಈ ಬ್ರಾಹ್ಮಣರು ಇವರಿದ್ದಾರೆ ನೋಡಿ, ಅವ್ರು IT-BT ಕೆಲಸ ಮಾಡ್ತಾರೆ 24/7. ಆದ್ದರಿಂದ ಅವ್ರಿಗೆ ಒತ್ತಡ ಜಾಸ್ತಿ. ಅವ್ರು ಫ್ರೀ ಆಗಿರಲ್ಲ. ಈ ಅಡಿಕೆ ಬೆಳೆಗಾರರ ಮಕ್ಕಳು ಪಾಪ ಗಂಡಸರು ಆರಾಮಾಗಿರ್ತಾರೆ ಹಳ್ಳಿಗಳಲ್ಲಿ, ಅವ್ರಿಗೆ ಒತ್ತಡ ಅಷ್ಟಿರಲ್ಲ. ಈಗೀಗ ಒತ್ತಡ ಇದೆ, ಯಾಕಂದರೆ ಅಡಿಕೆಯನ್ನು ಕ್ಯಾನ್ಸರ್ ಬರುತ್ತೆ, ಅದು ಇದು ಆದಮೇಲೆ ಪಾಪ ಅವರಿಗೂ ಒತ್ತಡ ಇದೆ. ಈ ಒತ್ತಡ ಇದ್ದರೆ ಮಕ್ಕಳಾಗಲ್ಲ, ಕಷ್ಟ. ಸೊ ಈ IT-BTಲಿರುವ ಮಕ್ಕಳಿಗೆ, ಗಂಡಸರಿಗೆ ಒತ್ತಡ ಇರೋದ್ರಿಂದ ಅವ್ರಿಗೆ ಮಕ್ಕಳಾಗೋ ಸಾಧ್ಯತೆ ಕಡಿಮೆ. ಹಾಗಿದ್ರೆ ಈ ಸಮಸ್ಯೆ ಬಗೆಹರಿಸೋದು ಹೇಗೆ? ಈ ಬಗ್ಗೆ ಸ್ವಾಮೀಜಿ ಅವ್ರು ಮಾತಾಡಿಲ್ಲ. ಸೊ ಹವ್ಯಕರಿಗೆ, ಗಂಡಸರಿಗೆ ಮಕ್ಕಳು ಮಾಡೋದು ಕಷ್ಟ ಆದರೆ ಆವಾಗ ಆ ಪರಿಸ್ಥಿತಿಯನ್ನು ನಿಭಾಯಿಸೋದು ಹೇಗೆ? ಈ ಬಗ್ಗೆಯೂ ಸ್ವಾಮೀಜಿಯಿಂದ ಏನು ಬಂದಿಲ್ಲ, ಗೊತ್ತಿಲ್ಲ ನನಗೇನು. ಯಾರು ಸಹಾಯ ತಗೊಳ್ಳೋದ ಏನೋ ಗೊತ್ತಿಲ್ಲ. ಹುಚ್ಚರು ಸಂತೆ ಕಂಡ್ರಿ ಈ ದೇಶ ಬಂದ್ಬಿಟ್ಟು. ಹುಚ್ಚರು ಅಂದರೆ ಹುಚ್ಚರು. ಯಾವರಾದ್ರೂ ಮಕ್ಕಳು ಜಾಸ್ತಿ ಮಾಡಿ ಅಂತ ಕರೆ ನೀಡ್ತಾರಂತೆ. ಆ ಮಠ ತಗೋತಾರಂತೆ. ಮಠದಲ್ಲಿ ಆ ಮಕ್ಕಳನ್ನು ನಿರ್ವಹಣೆಯನ್ನು ಆ ಮಠ ಬಯಸ್ಕೊಳ್ಳುತ್ತಂತೆ. ಸೊ ಮಕ್ಕಳ ನಿರ್ವಹಣೆ ವಹಿಸ್ಕೊತಾರೋ, ಅವ್ರ ಪಾಲಕರ ನಿರ್ವಹಣೆ ವಹಿಸ್ಕೊತಾರೋ, ಅಥವಾ ಕೇವಲ ತಾಯಂದಿರ ನಿರ್ವಹಣೆ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಯಾರು ನಿರ್ವಹಣೆ ಯಾವ್ದು ಮಾಡ್ತಾರೆ? ತಾಯಂದಿರ ನಿರ್ವಹಣೆ ಮಾಡೋದಕ್ಕೂ ಆಸಕ್ತಿ ಇರ್ಬೋದು ಮಠಗಳಿಗೆ. ಸೊ ಈ ಒಂದು ಹೇಳಿಕೆ ಇದು ಅಪಾಯಕಾರಿ. ಅದು ನಾನು ನಿನ್ನೆ ಲೈಟ್ರ್ ವೇ ಮಾತಾಡ್ತೀನಿ. ದೇಶದ ಸಂಪನ್ಮೂಲ ಇದೆಯಲ್ಲ, ಆ ಸಂಪನ್ಮೂಲ ವಿವಿಧ ರೀತಿಯಲ್ಲಿ ಜನರ ನಡುವೆ ಹಂಚಿಕೆಯಾಗುತ್ತೆ. ನೀವು ನಿಮ್ಮ ಜಾತಿಯ ಜನ ಹೆಚ್ಚಾಗಬೇಕು ಅಂತ ಮಕ್ಕಳು ಮಾಡ್ತಾ ಇದ್ದರೆ ದೇಶ ಮುಳುಗೋಗುತ್ತೆ. ದೇಶ ಮುಳುಗೇ ಹೋಗುತ್ತೆ, ಅನುಮಾನನೇ ಇಲ್ಲ. ನಾವು ಹವ್ಯಕ ಬ್ರಾಹ್ಮಣರಿಗೆ ಅವ್ರ ಜನಸಂಖ್ಯೆ ಜಾಸ್ತಿ ಆಗಬೇಕು, ಶಿವಳ್ಳಿ ಬ್ರಾಹ್ಮಣರಿಗೆ ಅವ್ರು ಜಾಸ್ತಿ ಆಗಬೇಕು ಅಲ್ವಾ, ಮಾಧ್ವ ಬ್ರಾಹ್ಮಣರಿಗೆ ಅವ್ರು ಜಾಸ್ತಿ ಆಗಬೇಕು. ಬ್ರಾಹ್ಮಣರೇ ಕಾಂಪಿಟೇಷನ್, ನಮ್ಮ ಜನಸಂಖ್ಯೆ ಕಡಿಮೆ ಆಗ್ಬಿಟ್ಟಿದೆ ಅಂತ ಕಾಂಪಿಟೇಷನ್ ಬಿದ್ದಿದ್ದಾರೆ. ಮಕ್ಕಳು ಮಾಡುವುದರ ಒಂದು ಕಾಂಪಿಟೇಷನ್ ಏರ್ಪಡಿಸಬೇಕಾದ ಸ್ಥಿತಿ ಬರುತ್ತೆ. ನನಗೆ ಗೊತ್ತಲ್ಲ, ಈಗ ಇದು ಕಾಂಪಿಟೇಷನ್ನೇ. ಈ ಸ್ವಾಮೀಜಿಗಳು ಹೇಳಿದಾಗೆ ಇನ್ನು ವೀರಮಾತೆ ಪ್ರಶಸ್ತಿ ಕೊಡ್ತೀವಿ ಅಂತ ಅಂದರೆ, ಹೆಣ್ಣು ಮಕ್ಕಳನ್ನ ನೀವು ಏನು ಅಂದ್ಕೊಂಡಿದ್ದೀರಿ? ಅವರು ಮಕ್ಕಳು ಹರದಕ್ಕೆ ಮಾತ್ರ ಇದ್ದಾರೆ. ಅವರು ಯು ಆರ್ ಲುಕಿಂಗ್ ದಮ್ ಲೈಕ್ ಯು ಸಿ, ಯಾವುದೋ ಒಂದು ವಸ್ತುವಿನ ಹಾಗೆ ಕನ್ಸಿಡರ್ ಮಾಡ್ತಿರಲ್ಲ ನೀವು ಅತಿ ಹೆಚ್ಚಿನ ಮಕ್ಕಳು ಮಾಡಿಡಿ ನಮ್ಮ ಸಮುದಾಯಕ್ಕೆ ಬೇಕು ಅಂದರೆ ವಾಟ್ ಯು ಮೀನ್ ಬೈ ದ್ಯಾಟ್? ಮೋಹನ್ ಭಾಗವತರು ನನ್ನ ಪ್ರಶ್ನೆ, ಹಿಂದೂಗಳೆಲ್ಲ ಮಕ್ಕಳು ಮಾಡಿ ಅಂದರೆ ಹಿಂದೂ ಹೆಣ್ಣುಮಕ್ಕಳ ಬಗ್ಗೆ ನಿಮಗಿರುವ ಗೌರವ ಎಲ್ಲಿ? ಒಂದು ಮಹಿಳೆ ಒಂದು ಮಗುವನ್ನು ಮಾಡಬೇಕಾದ್ರೆ 9 ತಿಂಗಳ ಕಾಲ ಹೊತ್ತು ಇದು ಮಾಡಬೇಕು, ಪೌಷ್ಟಿಕಾಂಶ ಇಲ್ಲ, ಇನ್ನೊಂದಿಲ್ಲ. ಅಂಥ ಸ್ಥಿತಿಯಲ್ಲಿ ಮಹಿಳೆ ಬದುಕ್ತಾರೆ. ಹೀಗಿರುವಾಗ ಅತಿ ಹೆಚ್ಚು ಮಕ್ಕಳನ್ನು ಮಾಡಿ ಅಂತ ಕರೆ ಮಾಡಿದ್ರೆ ಅವ್ರ ಕುಟುಂಬದ ಸ್ಥಿತಿ ಏನು? ಮಠದಲ್ಲಿ ತಗೊಬಿಡ್ತೀವಿ, ನಾನು ಪೋಷಣೆ ಮಾಡ್ತೀನಿ ಅಂದರೆ ಇದು ಸುಲಭನ? ಅದು ಇದು ಒಂದು ರೀತಿ ರಾಜಕಾರಣಿಗಳ ಹೇಳಿಕೆ ಅಲ್ವಾ? ಯೋಚಿಸಿ ನೋಡಿ. ನಾವು ಈಗ ನನ್ನ ಸಮುದಾಯದ ಜನಸಂಖ್ಯೆ ಜಾಸ್ತಿ ಆಗಬೇಕು ಅನ್ನುವುದೇ ಅಪಾಯಕಾರಿಯಾದ. ನೀವು ನಿಮ್ಮದೇ ಆದ ವಿಶಿಷ್ಟವಾದ ಸಂಸ್ಕೃತಿಯನ್ನು ಉಳಿಸೋದಕ್ಕೆ ಟ್ರೈ ಮಾಡಿ. ಐ ಅಗ್ರಿ ಫ್ಯಾಟ್. ಒಂದು ಜಾತಿ ಹಿಂದೆ ಒಂದು ಪರಂಪರೆ ಸಂಸ್ಕೃತಿ ಇದೆ, ಉಳಿಸ್ಕೊಳ್ಳಿ. ನೋಬಡಿ ಕ್ಯಾನ್ ಕ್ವೆಶ್ಚನ್ ದ್ಯಾಟ್. ಅದ್ರ ಬಗ್ಗೆ ಮಾತನಾಡಿ. ನೀವು ಹವ್ಯಕರ ಆಹಾರ ಪದ್ಧತಿ ಉಳಿಸೋದ್ರ ಬಗ್ಗೆ ಹೋರಾಟ ಮಾಡಿ. ಅವರ ಹವ್ಯಕರಿಗಿರುವ ಸಾಂಸ್ಕೃತಿಕವಾದ ಇದರ ಏನಿದೆ, ಮುಖ ಏನಿದೆ, ಅದನ್ನು ಬೆಳೆಸೋದಕ್ಕೆ ಟ್ರೈ ಮಾಡಿ.
ಹವ್ಯಕರ ಜನಪದ ಅದನ್ನ ಟ್ರೈ ಮಾಡಿ. ಎವ್ರಿಥಿಂಗ್ ಯು ಕ್ಯಾನ್ ಡೂ ಇಟ್. ಅದನ್ನು ಬಿಟ್ಟುಬಿಟ್ಟು ಮಕ್ಕಳು ಮಾಡುವ ಕರೆ ನೀಡಿದ್ದೇನು? ಸೊ ಈ ಒಂದು ಸ್ವಾಮೀಜಿ ಹೇಳಿಕೆಗೆ ಇವತ್ತಿನ ಪತ್ರಿಕೆಗಳಲ್ಲಿ ಅತಿ ಹೆಚ್ಚು ಪ್ರಚಾರ ಸಿಕ್ಕಿದೆ. ಬಹುತೇಕ ಪತ್ರಿಕೆಗಳು ಅದೇ ಹೆಡ್ಲೈನ್ ಹಾಕಿವೆ, ಯು ಸಿ ದಟ್ ಹವ್ಯಕರು ಅತಿ ಹೆಚ್ಚಿನ ಮಕ್ಕಳು ಮಾಡಬೇಕು ಅಂತ. ಸೊ ಬಹುತೇಕ ಈ ಮಾಧ್ಯಮಗಳಲ್ಲಿ ಹವ್ಯಕರ ಸಂಖ್ಯೆ ಅತಿ ಹೆಚ್ಚಿದೆ, ಸಂಪಾದಕರೇ ಅತಿ ಹೆಚ್ಚು ಹವ್ಯಕರಿದ್ದಾರೆ. ಸೊ ಆದ್ದರಿಂದ ಅವರೆಲ್ಲ ಬಹುತೇಕ ಜನ ಸ್ವಾಮೀಜಿ ಭಕ್ತರು. ಅವರು ಪಾದ ಪೂಜೆ ಮಾಡ್ತಾರೆ, ಇನ್ನೊಂದು ಪೂಜೆ ಮಾಡ್ತಾರೆ, ಮತ್ತೊಂದು ಪೂಜೆ ಮಾಡ್ತಾರೆ, ಪೂಜಾ ನಿರತರು ಅವರು. ಬಹುತೇಕ ಸಂಪಾದಕರುಗಳು, ದೊಡ್ಡ ದೊಡ್ಡ ಪತ್ರಿಕೆ ಸಂಪಾದಕರುಗಳು. ಸೊ ಅವರು ಈಗ ಮಕ್ಕಳು ಮಾಡೋ ಕಾಯಕದಲ್ಲಿ ನಿರತರಾಗಬೇಕಲ್ಲ. ಅವರು ಸ್ವಾಮಿಗಳು ಕರೆ ನೀಡಿದ್ದಾರೆ, 2 ಅಲ್ಲ 3 ಮಾಡಿ, ಕನಿಷ್ಠ 3 ಮಾಡಿ ಅಂತ. ಈಗ ಮೇಜರ್ ಪತ್ರಿಕೆಗಳಲ್ಲಿರುವಂಥ ಸಂಪಾದಕರುಗಳು ಈಗ ಕನಿಷ್ಠ ಎಷ್ಟೇ ಏನೇ ಆಗಲಿ ಇನ್ನೊಂದು ಮಕ್ಕಳು ಮಾಡೋಕೆ. ಯಾಕೆಂದರೆ ಇಡೀ ಮಾಧ್ಯಮ ಜಗತ್ತಿನಲ್ಲಿ ಪ್ರತಿಶತ 90ರಷ್ಟು ಬ್ರಾಹ್ಮಣರಿದ್ದಾರೆ. ಆ 90ರಲ್ಲಿ ನೀವು ಇರೋರೆಲ್ಲ ಹವ್ಯಕರನ್ನೇ. ನೀವು ಮೇಜರ್ ಪತ್ರಿಕೆಗಳ ಸಂಪಾದಕರೆಲ್ಲ ಹವ್ಯಕರೇ ಅಲ್ವಾ? ನೀವು ಕನ್ನಡಪ್ರಭ ತಗೊಳ್ಳಿ, ಪ್ರಜಾವಾಣಿ ತಗೊಳ್ಳಿ, ಎಲ್ಲರೂ ಅವ್ರದ್ದೇನೆ. ನಾನು ಜಾತಿ ಕಾರಣಕ್ಕೆ ಹೇಳ್ತಿಲ್ಲ, ಅವರೆಲ್ಲ ಮಠದ ಭಕ್ತರಾಗಿದ್ದಾರೆ. ಅವರೆಲ್ಲ ಆ ಮಠದ ಸಮಾವೇಶಗಳಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಾರೆ ಅಲ್ವಾ? ಈಗ ಅವ್ರು ಮಕ್ಕಳು ಮಾಡೋಕ್ಕೆ ಶುರು ಮಾಡಬೇಕು ಅನ್ನೋದು ಕೇಳಿದ್ದು ನಾನು. ಈ ಸಂಪಾದಕರುಗಳು ಇನ್ನೊಂದೊಂದು ಮಕ್ಕಳನ್ನು ಮಾಡಿಬಿಟ್ಟು ಆ ಸಮಾಜವನ್ನು ಉದ್ಧಾರ ಮಾಡಬೇಕು, ಹವ್ಯ ಸಮಾಜ. ಅಥವಾ ಇಂಥ ಹೇಳಿಕೆಗಳನ್ನು ನೀಡದಂತೆ ಸಮಾಜಕ್ಕೆ ತಿಳಿಸಬೇಕಾದ ಅಗತ್ಯ ಇದೆ. ನೀವು ಮಕ್ಕಳು ಮಾಡಿ ಅನ್ನುವ ಕರೆ ನೀಡುವುದು ನಾಗರಿಕವಾದದ್ದಲ್ಲ. ಬಹುಮಟ್ಟಿಗೆ ಈ ಸ್ವಾಮೀಜಿಗಳೆಲ್ಲ ಅನಾಗರಿಕರೇ ಆಗಿರ್ತಾರೆ. ನಾಗರಿಕರಾದವನು ಯಾವನು ಸ್ವಾಮೀಜಿ ಆಗಲ್ಲ, ಆಗಕ್ಕೆ ಸಾಧ್ಯನೂ ಇಲ್ಲ ಅಲ್ವಾ? ದಟ್ ಈಸ್ ದ ಥಿಂಗ್. ಅವ್ರಿಗೆ ಹೇಳಬೇಕು ಯಾರು ಮಠದ ಭಕ್ತರು ಹೋಗಿ ನೀವು ಮಂತ್ರಾಕ್ಷತೆ ತಗೊಂಡು ಆಶೀರ್ವಾದ ತಗೊಬರ್ತೀರಿ. ಹುಚ್ಚು ಹೇಳಿಕೆಗಳನ್ನು ನೀಡಬೇಡಿ, ಮಕ್ಕಳು ಮಾಡಿ ಅನ್ನೋ ಕರೆ ನೀಡಬೇಡಿ. ಮಕ್ಕಳು ಮಾಡೋದು ಸುಲಭ ಅಲ್ಲ ಸ್ವಾಮೀಜಿಗಳೇ. ನಿಮಗೆಲ್ಲ ಗೊತ್ತಿರಲ್ಲ, ಸ್ವಾಮಿಗಳಿಗೆ ಮಕ್ಕಳು ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಿಲ್ಲ. ಅದಾದಮೇಲೆ ಗರ್ಭಿಣಿಯರು ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಗೊತ್ತಿಲ್ಲ. ಸಿ ಮಕ್ಕಳು ಮಾಡಿ ಎದ್ದೋಗ್ಬಿಡೋರಿಗೆ ಓಕೆ, ಬಟ್ ಯಾರು ಗರ್ಭಿಣಿಯರು ಮಾಡ್ತಾರೆ, ಗರ್ಭಿಣಿಯರು ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಲ್ವಾ? ಬಾಣಂತಿತನ ಮಾಡೋದು ಎಷ್ಟು ಕಷ್ಟ. ಸೊ ಅದ್ರ ಜೊತೆಗೆ ಹೆಣ್ಣಿಗೆ ಅವ್ರದ್ದೇ ಆದ ಒಂದು ವ್ಯಕ್ತಿತ್ವ ಇದೆ. ಆ ವ್ಯಕ್ತಿತ್ವದ ಮೇಲೆ ದಾಳಿ ನಡಿಕೂಡ್ದು. ಇದು ಇವರೆಲ್ಲರ ಮನಸ್ಥಿತಿ ಏನು ತೋರಿಸುತ್ತೆ ಗೊತ್ತಾ? ಹೆಣ್ಣು ಅನ್ನುವರು ಅವ್ರ ವೈಯಕ್ತಿಕ ಆಸ್ತಿ. ದಿ ಕ್ಯಾನ್ ಯೂಸ್ ಇಟ್. ಸುಮ್ಮನೆಯಾರು ಮಾಡ್ಬೋದು, ಮಕ್ಕಳು ಮಾಡೋದಕ್ಕಾರು ಮಾಡ್ಬೋದು, ಈಗಾರು ಮಾಡ್ಬೋದು, ಆವಾಗಾರು ಮಾಡ್ಬೋದು. ಇದು ಅಪಾಯಕಾರಿಯಾದ ಮನಸ್ಥಿತಿ. ಇಂಥ ಅಪಾಯಕಾರಿಯಾದ ಒಂದು ಸ್ಥಿತಿ ಏನಿದೆ ಅದು ಈ ಹವ್ಯಕರ ಸಮಾವೇಶದಲ್ಲಿ ಬಂದಿತ್ತು. ಅದು ಇಡೀ ಆ ಸಮಾಜದ ಒಟ್ಟಾರೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ ಅಲ್ವಾ? ಬಟ್ ಇಂಥ ಜಾತಿ ಸಮಾವೇಶಗಳಿಗೆ ಮೂಲಭೂತವಾಗಿ ನನ್ನ ವಿರೋಧ ಇದೆ. ನಾನು ಯಾವುದೇ ಜಾತಿ ಸಮಾವೇಶಗಳಿಗೆ ಹೋಗಲ್ಲ. ಐ ಆಮ್ ವೆರಿ ಮಚ್ ಕ್ಲಿಯರ್ ಅಬೌಟ್ ದ್ಯಾಟ್. ಆಯಿತಾ? ನಾನು ಯಾವ ಸ್ವಾಮಿಗಳ ಕಾಲಿಗೂ ಬೀಳಲ್ಲ, ಬೆಣ್ಣೆನೂ ಹಚ್ಚಲ್ಲ, ಅವರಿಗೆ ಕಾಲು ತೊಳೆಯಲ್ಲ. ನಾನು ಆ ಸರ್ವಶಕ್ತನಾದ ಭಗವಂತ ಇದ್ದರೆ ಅದೊಂದು ಲೈಟ್ ಅಂದ್ಕೊಂಡವನು. ಅವರಿಗೆ ಜಾತಿ ಧರ್ಮ ದೇವರಿಗೆ ಅದು ಯಾವುದು ಇರೋಕ್ಕೆ ಸಾಧ್ಯ ಇಲ್ಲ. ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಬಲ್ಲೆ, ಆದರೆ ಸ್ವಾಮಿಗಳಲ್ಲಿ ಪ್ರಾರ್ಥನೆ ಮಾಡಲಾರೆ. ಸ್ವಾಮೀಜಿಗಳ ವಿವಿಧ ಅಂಗಗಳಿಗೆ ಬೆಣ್ಣೆನೋ ಎಣ್ಣೆನೋ ಹಚ್ಚಲಾರೆ. ಐ ಡೋಂಟ್ ಡೂ ದ್ಯಾಟ್. ಯಾಕಂದರೆ ಬಹುತೇಕ ಜನ ಇವರು ಮೂರ್ಖರು ಇದು ಆಗಿರ್ತಾರೆ. ಈ ಹೇಳಿಕೆ ಮಹಾನ್ ಮೂರ್ಖತನದ ಹೇಳಿಕೆ ಅಂತ 2 ವಿಚಾರಗಳನ್ನು ಬೆಳಗ್ಗೆ ಮಾತನಾಡಿದ್ದೀನಿ. ಒಂದು, ಆರ್ಥಿಕತೆ ಕುಸಿತ, ಇದು ಟೋಟ್ಲಿ ಇಟ್ ವಿಲ್ ಹ್ಯಾವ್ ಇಂಪ್ಯಾಕ್ಟ್ ಅಂತ. ಡಾಲರ್ ಎದುರು ರೂಪಾಯಿ ಕುಸಿತ. ಇನ್ನೊಂದು, ಇದು ಮೌಲ್ಯಗಳ ಕುಸಿತಾನೆ. ಸೊ ಈ ರೀತಿ ಕರೆ ನೀಡೋದಿದೆಯಲ್ಲ, ಇದು ಹಿಂದೂ ಸಮಾಜಕ್ಕೋ ಇನ್ನೊಂದು ನೀವೇನು ಕ್ಲೇಮ್ ಮಾಡ್ತೀರಿ ಒಳ್ಳೆಯದಲ್ಲ. ಈ ರೀತಿ ಹೇಳುವವರು ದೇಶಭಕ್ತರು ಅಲ್ಲ. ಅವ್ರಿಗೆ ದೇಶದ ಅಭಿವೃದ್ಧಿ ಬಗ್ಗೆ ಕನಿಷ್ಠ ಜ್ಞಾನನೂ ಇಲ್ಲ, ಇನ್ನೊಂದು ಇಲ್ಲ. ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಇಂಪ್ಯಾಕ್ಟ್. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮ ಜೊತೆ ಮಾತಾಡ್ತೀನಿ. ಇವತ್ತಿನ ದಿನ ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ, ಅಳಿಲು ಕಾಣಿಕೆ ಇರಲಿ. ನಮಸ್ಕಾರ.